ನಿಮ್ಮೂರಲ್ಲಿ ಇವತ್ತು ರೇಷನ್ ಅಕ್ಕಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಾ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ದೇವೇಗೌಡರು ಅವರನ್ನ ವಿಶ್ವ ನಾಯಕ ಅಂತ ಕರೆದ್ರು. ಅಂತ ನಾಯಕನ ಸಚಿವ ಸಂಪುಟದಲ್ಲಿ ಸೀನಿಯರ್ಸ್ ಲಿಸ್ಟ್ ಅಲ್ಲಿ 5, 6ನೇವರಾಗಿ ನಮ್ಮ ಕುಮಾರಣ್ಣ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಚುನಾವಣೆ ನಡೀತಾ ಇದೆ. ಜನ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಅನ್ನುವಂತ ಸಂದೇಶವನ್ನ ನೀವು ಚನ್ನಪಟ್ಟಣದಿಂದ ಕಳಿಸ್ಬೇಕನ್ನುವಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಡಿಕೆ ಬಂಡೆ 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 ಕೆಳಕರಪುರದ ಬಂಡೆ ಅಂತ ಹೇಳ್ತಾ ಇದ್ರು. ಬಂಡೆಯನ್ನ ಒಡೆಯುವಂತ ಕೆಲಸವನ್ನ ಮಂಜುನಾಥ್ ಗೌಡರು ಮಾಡಿದ್ರು. ನಮ್ಮ ಶಕ್ತಿ ಯಾರು? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿರುವಂತ ಕುಮಾರಣ್ಣ. ಚನ್ನಪಟ್ಟಣದಲ್ಲಿ ಒಂದು ಒಳ್ಳೆಯ ಕಾರಣಕ್ಕಾಗಿ ಚುನಾವಣೆ ನಡೀತಾ ಇದೆ. ಮರು ಚುನಾವಣೆ ಯಾಕೆ ನಡೆಯುತ್ತೆ? ಹಲವಾರು ಸಂದರ್ಭದಲ್ಲಿ ಕೆಲವು ದುಃಖದ ಕಾರಣಕ್ಕೆ ನಡೆಯುತ್ತೆ, ಅಥವಾ ಪಾರ್ಟಿ ಬಿಟ್ಟು ಹೋದಾಗ ನಡೆಯುತ್ತೆ, ಬೇರೆ ಬೇರೆ ಕಾರಣಕ್ಕೆ ಚುನಾವಣೆ ನಡೆಯುತ್ತೆ. ಆದ್ರೆ ಈ ಬಾರಿಯ ಚನ್ನಪಟ್ಟಣದ ಚುನಾವಣೆ ಪಾಸಿಟಿವ್ ದೃಷ್ಟಿಯಿಂದ ನಡೀತಾ ಇದೆ. ಏನದು? ನಮ್ಮ ಕುಮಾರಣ್ಣನವರು ಅವರನ್ನ ಬಹಳ ದೊಡ್ಡ ಅಂತರದಿಂದ ನೀವೆಲ್ಲರೂ ಕೂಡ ಗೆಲ್ಲಿಸಿದ್ರಿ, ಶಾಸಕರಾದ್ರು. ಆದ್ರೆ ನರೇಂದ್ರ ಮೋದಿ ಅವರಿಗೆ ಅನ್ನಿಸ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿರುವಂತ ಕರ್ನಾಟಕದ ನಾಯಕ ನನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಅವರಿಗೆ ಅನ್ನಿಸ್ತಿತ್ತು. ಅದಕ್ಕಾಗಿ ಅವರನ್ನ ಡೆಲ್ಲಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು. ಅವರು ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅಂತ ಒಬ್ಬ ಅಭಿವೃದ್ಧಿ ಅಧಿಕಾರ ದೇಶದ ಚಿತ್ರಣವನ್ನ ಬದಲಾಯಿಸಿರುವಂತ ಪ್ರಪಂಚದ ನಾಯಕ ಅಂತ ಇವತ್ತು ಅವರನ್ನು ಕೊಂಡಾಡ್ತಾರೆ. ದೇವೇಗೌಡರು ಅವರನ್ನ ವಿಶ್ವ ನಾಯಕ ಅಂತ ಕರೆದ್ರು. ಅಂತ ನಾಯಕನ ಸಚಿವ ಸಂಪುಟದಲ್ಲಿ ಸೀನಿಯರ್ಸ್ ಲಿಸ್ಟ್ ಅಲ್ಲಿ 5, 6ನೇವರಾಗಿ ನಮ್ಮ ಕುಮಾರಣ್ಣ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಚುನಾವಣೆ ನಡೀತಾ ಇದೆ. ಅವ್ರಿಗೆ ಗೌರವ ಕೊಡುವ ಕೆಲಸ ಮಾಡಬೇಕೋ ನಾವು ಬೇಡವೋ? ಅವರಿಗೆ ನಾವು ಶಕ್ತಿ ತುಂಬಬೇಕೋ ಬೇಡವೋ? ಅವರಿಗೆ ಶಕ್ತಿ ತುಂಬಬೇಕು ಅಂತಂದ್ರೆ ಅವರು ಗೆದ್ದಿರುವಂತ ಕ್ಷೇತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಇದು ನಮ್ಮ ಗುರಿ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಶಾಸಕರಾಗಿ ಕುಮಾರಣ್ಣನವರು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗಾಗ್ಲಿ, ಕುಮಾರಸ್ವಾಮಿ ಅವರಿಗೆ ಹೊಸದೇನ ಅಲ್ಲ. ನೀವು ದಿನ ನೋಡ್ತಾನೆ ಇದ್ದೀರಿ. ಒಬ್ಬ ಹೆಣ್ಣು ಹುಡುಗ, ರಾಜಕೀಯಕ್ಕೆ ಹೊಸದಾಗಿ ಬಂದಂತ ಹುಡುಗ ಚಲನಚಿತ್ರದಲ್ಲಿ ಇದ್ರು. ದೇವೇಗೌಡರು ಹೋಗಿ ಆಶೀರ್ವಾದ ಮಾಡಿದ್ರು. ಬಹಳ ದೊಡ್ಡ ಕಾರ್ಯಕ್ರಮ ಆಸ್ ಎ ಆಕ್ಟರ್ ಅವರು ಮಾಡಿದ್ರು. ಆದ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಶಾಸಕ ಆಗ್ಬೇಕನ್ನುವಂತ ಉಮೇದಿನಿಂದ ನಿಮ್ಮ ಮುಂದೆ ಅವರು ಬಂದಿದ್ದಾರೆ. ಒಂದು ಕಡೆ ನರೇಂದ್ರ ಮೋದಿಯ ಅಭಿವೃದ್ಧಿಯ ಕೆಲಸಗಳು, ಅವರಿಗೆ ಸಾಥ್ ಕೊಡುವಂತ ಕುಮಾರಣ್ಣ, ಇನ್ನೊಂದು ಕಡೆ ಹಿರಿಯರ ಮಾರ್ಗದರ್ಶನ, ದೇವೇಗೌಡರ ಆಶೀರ್ವಾದ, ನಿಖಿಲ್ ಕುಮಾರಸ್ವಾಮಿ ಅವರ ಚಾಕಚಕ್ಯತೆ. ಮುಂದಿನ ದಿನಗಳಲ್ಲಿ ಎನ್ಡಿಎವನ್ನ ಲೀಡ್ ಮಾಡಲಿಕ್ಕೆ ಮುಂದಿನ ಪೀಳಿಗೆ ಬೇಕು. ರಾಜಕೀಯವನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಅಪೇಕ್ಷೆ. ಏನ್ ಹೇಳಿದ್ದಾರೆ ಅವರು? ಯುವ ಜನರು ರಾಜಕೀಯಕ್ಕೆ ಬರಬೇಕು, ಯಂಗ್ ಜನರೇಷನ್ ರಾಜಕೀಯಕ್ಕೆ ಬರಬೇಕು, ಭಾರತದ ಮುಂದಿನ ಭವಿಷ್ಯವನ್ನ ರೂಪಿಸಬೇಕು. 2047ರಲ್ಲಿ ಭಾರತ 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ಎಲ್ಲ ರಂಗದಲ್ಲಿ ಕೂಡ ಭಾರತ ನಂಬರ್ 1 ಇರಬೇಕು. ಅದಕ್ಕಾಗಿ ಇವತ್ತು ಯಂಗ್ಸ್ಟರ್ಸ್ ರಾಜಕೀಯಕ್ಕೆ ಬರಬೇಕು.
ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯಂಗ್ ಎನರ್ಜೆಟಿಕ್, ರಾಜಕಾರಣ ಹೇಗೆ ಮಾಡುವುದು ಗೊತ್ತಿದೆ ಅವರಿಗೆ, ಹುಟ್ಟಿದಾಗಿನಿಂದ ನೋಡ್ತಾ ಬಂದಿದ್ದಾರೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇಂಥ ಒಬ್ಬ ಯಂಗ್ ಅನ್ನ ವಿಧಾನಸೌಧಕ್ಕೆ ಕಳಿಸಿ. ನೀವೆಲ್ಲರೂ ಹೋಗಿ ವಿಧಾನಸೌಧದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಕ್ಕಾಗಲ್ಲ. ರಾಜ್ಯದ ಜನ 135 ಸೀಟನ್ನ ಗೆಲ್ಸಿದ್ರು. ಆದ್ರೆ ಇವತ್ತೇನಾಗ್ತಿದೆ, ಏನಾಗ್ತಿದೆನಾ? ಕೇವಲ ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ, ಕೈ ಹಾಕಿದಲ್ಲಿ ಭ್ರಷ್ಟಾಚಾರ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಚನ್ನಪಟ್ಟಣಕ್ಕೆ ಎಷ್ಟು ದುಡ್ಡು ಬಂತು ಕಳೆದ 1.5 ವರ್ಷದಲ್ಲಿ? ಎಷ್ಟು ಅಭಿವೃದ್ಧಿ ಕೆಲಸ ಆಯ್ತು? ಎಷ್ಟು ರಸ್ತೆ ಆಯ್ತು? ಎಷ್ಟು ಜನಕ್ಕೆ ಕುಡಿಯೋ ನೀರು ಕೊಟ್ಟರು? ಯಾವ ಅಭಿವೃದ್ಧಿ ಕೆಲಸ ಆಗಿತ್ತೆ? ಬಡವರಿಗೆ ಕೊಡುವಂತ ಗಂಗಾ ಕಲ್ಯಾಣಕ್ಕೂ ದುಡ್ಡು ಇಲ್ಲ ಅನ್ನುವಂತ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ. ಮನೆ ಕಟ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಯಾವುದೇ ಇಲಾಖೆಯಲ್ಲಿ ಇಲ್ಲ. ನರೇಂದ್ರ ಮೋದಿ ಕೊಟ್ಟಿರುವ ದುಡ್ಡಿಗೆ, ನರೇಂದ್ರ ಮೋದಿ ಕೊಟ್ಟಿರುವ ಅಕ್ಕಿಗೆ ತನ್ನದು ಅಂತ ಹೇಳಿ ಲೇಬಲ್ ಹಾಕೊಂಡು ಈ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ. ಇದು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ರಾಜ್ಯದಲ್ಲಿ. ಯಾವುದಕ್ಕೆ ದುಡ್ಡು ಇದೆ? ರೇಷನ್ ಬರುತ್ತೆ. ನಮ್ಮ ತಾಯಂದ್ರಿಗೆ ಯಾರು ಅಕ್ಕಿ ಕೊಡುದು? ನರೇಂದ್ರ ಮೋದಿ ಅವರು ಅಕ್ಕಿ ಕೊಡುದು. ಕೇವಲ ಕರ್ನಾಟಕಕ್ಕೆ ಅಲ್ಲ ತಾಯಿ, ಇಡೀ ದೇಶಕ್ಕೆ ನಾವು ಅಕ್ಕಿ ಕೊಡ್ತೀವಿ. ಅದಕ್ಕಾಗಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಖರ್ಚು ಮಾಡ್ತೀವಿ. 80 ಕೋಟಿ ಜನಕ್ಕೆ ನಾವು ಅಕ್ಕಿಯನ್ನ ದೇಶದಲ್ಲಿ ಕೊಡ್ತಾ ಇದ್ದೀವಿ. 80 ಕೋಟಿ ರೇಷನ್ ಕಾರ್ಡ್ಗಳಿಗೆ. ನಿಮ್ಮೂರಲ್ಲಿ ಇವತ್ತು ರೇಷನ್ ಅಕ್ಕಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಾ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಆದ್ರೆ ಲೇಬಲ್ ಸಿದ್ದರಾಮಯ್ಯನವರ ಅಕ್ಕಿ. ಯಾಕೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ? ಗ್ಯಾರಂಟಿ ಕೊಟ್ರು. ಇವತ್ತು ಮಾತಾಡ್ತಿದ್ದಾರೆ. ಯಾರು ಹೇಳಿದ್ರು? ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಗ್ಯಾರಂಟಿಯನ್ನ ಇನ್ನು ಮುಂದೆ ಹಾಗೇನೆ ಘೋಷಣೆ ಮಾಡಬೇಡಿ, ಯಾಕೆಂದ್ರೆ ಗ್ಯಾರಂಟಿಗೆ ದುಡ್ಡಿಲ್ಲ ಯಾವುದೇ ಸರ್ಕಾರದಲ್ಲಿ ಅಂತ. ಗ್ಯಾರಂಟಿ ಶುರುವಾಗಿದ್ದು ಕರ್ನಾಟಕದಿಂದ ಗ್ಯಾರಂಟಿ ಕೊಡೋದು ಶುರು ಮಾಡಿದ್ರು. ಮಹಿಳೆಯರಿಗೆ ಉಚಿತ ಬಸ್ಸು, ಮಹಿಳೆಯರ ಅಕೌಂಟ್ಗೆ 2,000 ರೂಪಾಯಿ, ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡ್ತೀವಿ, ಎಲ್ಲದಕ್ಕೂ ದುಡ್ಡು ಕೊಡ್ತೀವಿ ಅಂದ್ರು. ಇವತ್ತು ಅದೇ ಸರ್ಕಾರ ಮಾತಾಡ್ತಾ ಇದೆ, ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ ನಾವಿನ್ನು ಮುಂದೆ ಗ್ಯಾರಂಟಿ ಕೊಡಕ್ಕಾಗಲ್ಲ. ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ. ಗ್ಯಾರಂಟಿಯನ್ನು ಘೋಷಣೆ ಮಾಡುವಾಗ ಯೋಚನೆ ಮಾಡಿ, ಹಣಕಾಸಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್. ನಿಮ್ಮ ಬುದ್ಧಿ ಕರ್ನಾಟಕದಲ್ಲಿ ಏನಾಗಿತ್ತು? ಇವತ್ತು ಎಲ್ಲಿಗೆ ತಂದಿದ್ರಿ ನೀವು ಕರ್ನಾಟಕವನ್ನ? ಯಾವುದೇ ಗ್ಯಾರಂಟಿಗೆ ದುಡ್ಡು ಇಲ್ಲ. ಬರುವಂತ ದಿನದಲ್ಲಿ ಮಹಿಳೆಯರಿಗೆ ಬಸ್ ಉಚಿತ ಅಲ್ಲಮ್ಮ, ಬಸ್ಸೇ ಬಂದಾಗುದಿದೆ. ಹಲವಾರು ಬಸ್ಸು ಸಾರಿಗೆ ಸಂಸ್ಥೆಗಳು ಲಾಸ್ ಇಂದ ನಡೀತಾ ಇದೆ. ದುಡ್ಡಿಲ್ಲ, ಡೀಸೆಲ್ ಹಾಕಕ್ಕೂ ದುಡ್ಡಿಲ್ಲ, ರಿಪೇರಿ ಮಾಡಕ್ಕೂ ದುಡ್ಡಿಲ್ಲ. ಬಸ್ ರಿಪೇರಿಗೆ ಬಂದ್ರೆ ಅಲ್ಲೇ ಡಿಪೋದಲ್ಲೇ ನಿಂತಿರುತ್ತೆ. ಅದರ ಪಾರ್ಟ್ಸ್ ಖರೀದಿ ಮಾಡಕ್ಕೆ ದುಡ್ಡಿಲ್ಲ ಇವರ ಹತ್ರ. ಬರುವಂತ ದಿನದಲ್ಲಿ ಮಹಿಳೆಯರಿಗೆ ಬರುವಂತ ದುಡ್ಡು ಬಂದಾಗತ್ತೆ. ತಿಂಗಳಗಟ್ಟೆಯಿಂದ ಹಾಲಿನ ಹಣ ಕೊಡಲ್ಲ, ಯಾವುದು ಕೊಡ್ತಾ ಇಲ್ಲ. ಯಾಕಂದ್ರೆ ಇವ್ರು ಬರ್ಬಾದ್ ಎದ್ದು ಹೋಗಿದ್ದಾರೆ. ಇಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ. 2 ತಿಂಗಳು ಆದ ಮೇಲೆ ನಿಮ್ಗೆ ಸಂಬಳ ಬರುವುದು ಕಷ್ಟ ಆಗುತ್ತೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವ ದುಡ್ಡನ್ನ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಇದು ಅನ್ನ ಇವತ್ತು. ಅದಕ್ಕಾಗಿ ನಮ್ಗೆ ಶಕ್ತಿ ತುಂಬಬೇಕು. ಚನ್ನಪಟ್ಟ, ಶಿಗ್ಗಾಂವು, ಸಂಡೂರು ಗೆದ್ರೆ ಏನಾಗುತ್ತೆ? ಸರ್ಕಾರ ಬದಲಾಗಲ್ಲ. ಯಾಕಂದ್ರೆ ನಿಮ್ಗೆ 135 ಸೀಟ್ ಇದೆ. 135 ರಾಜ್ಯದ ಜನ ಕೊಟ್ಟಿದ್ದೀವಿ. ನಾವು ಓಟ್ ಹಾಕದಿರ್ಬೋದು, ಆದ್ರೆ ಓಟ್ ಹಾಕಿದವರು ಹಾಕಿದ್ದಾರೆ. 135 ಬಂದಿದೆ. ಆದ್ರೆ ಈ ಭ್ರಷ್ಟ ಸರ್ಕಾರಕ್ಕೆ, ಈ ಹಿಂದೂ ವಿರೋಧಿ ಸರ್ಕಾರಕ್ಕೆ, ಈ ಜನ ವಿರೋಧಿ ಸರ್ಕಾರಕ್ಕೆ ಒಂದು ಸಂದೇಶ ಹೋಗುತ್ತೆ. ಈ ತರ ಮಾಡಿದ್ರೆ ನಡೆಯೋದಿಲ್ಲ.
ಬದಲಾವಣೆ ಆಗುತ್ತೆ. ರಾಜ್ಯದಲ್ಲಿ ಬದಲಾವಣೆ ಆಗಿದೆ. ಜನ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಅನ್ನುವಂಥ ಸಂದೇಶವನ್ನ ನೀವು ಚನ್ನಪಟ್ಟಣದಿಂದ ಕಳಿಸ್ಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ, ಮಾಡಬೇಕಾಗಿದೆ ಇವತ್ತು. ಅದಕ್ಕಾಗಿ ನನ್ನ ವಿನಂತಿ ಒಂದೇ, ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಮ್ಮ ದೇವೇಗೌಡರ ಆಶೀರ್ವಾದ ಇದೆ. ಯಾವುದೇ ಸಲಹೆ, ಯಾವುದೇ ಸಂದರ್ಭದಲ್ಲಿ, ಮೊನ್ನೆ ಕಾಶ್ಮೀರದಲ್ಲಿ ಚುನಾವಣೆ ಆಯಿತು, ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಬಿಟ್ಟು ಸರ್ಕಾರ ಮಾಡಬೇಕನ್ನುವಂಥದಕ್ಕೆ ಯಾರನ್ನು ಕಳಿಸಿದ್ರು? ಮೋದಿ ಅವರು ನಮ್ಮ ದೇವೇಗೌಡರನ್ನು ಕಳಿಸಿದ್ರು. ಅದಕ್ಕಾಗಿ ನಮ್ಗೆ ಹೆಮ್ಮೆ ಇದೆ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರಿಗೆ ಬಲ ತುಂಬುವುದಕ್ಕಾಗಿ, ಶಕ್ತಿ ತುಂಬುವುದಕ್ಕಾಗಿ NDA ಗೆಲ್ಲಬೇಕಾಗಿದೆ. ನಮ್ಮ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಈ ಒಂದು ಕ್ಷೇತ್ರದ ಭವಿಷ್ಯ ಅವರು, JDS-ನ ಭವಿಷ್ಯ ಅವರು. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಹಳ ದೊಡ್ಡ ಅಂತರದಿಂದ ಗೆಲ್ಲಿಸಿ. ಎಷ್ಟು ಅಂತರದಿಂದ ಗೆಲ್ಲಿಸಬೇಕು ಅಂತಂದ್ರೆ, ಕುಮಾರಸ್ವಾಮಿಗಿಂತ 10,000 ಹೆಚ್ಚು ಓಟ್ ತಗೊಂಡ್ರು ಅನ್ನುವಂಥ ಸಂದೇಶ ಇವತ್ತು ಹೋಗಬೇಕಾಗಿದೆ. ಚನ್ನಪಟ್ಟಣದಿಂದ ಹೋಗಬೇಕಾಗಿದೆ. ನಾನು ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಒಂದೇ ವಿನಂತಿ ಮಾಡ್ತೀನಿ, ದಯಮಾಡಿ ಇನ್ನೂ ಹೆಚ್ಚು ಸಮಯ ಇಲ್ಲ, 13ಕ್ಕೆ ಚುನಾವಣೆ ಇದೆ, ಸಮಯ ಇಲ್ಲ ನಮ್ಮ ಹತ್ರ. ಮನೆ ಮನೆಗೆ ಹೋಗ್ರಿ. ಹೇಗೆ ಸಿದ್ದರಾಮಯ್ಯನವರು ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ, ನಮ್ಮನ್ನು ತುಳಿಯಕ್ಕೆ ನೋಡ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಂದು ವರ್ಗವನ್ನ, ಒಂದು ಸಮುದಾಯವನ್ನ ಓಲೈಕೆ ಮಾಡೋಕ್ಕೆ ಅವ್ರು ಯಾವ ಪ್ಲಾನ್ ಅನ್ನ ಮಾಡ್ತಿದ್ದಾರೆ, ನಮ್ಗೆ ಯಾವ ರೀತಿ ಅವಮಾನ ಮಾಡ್ತಿದ್ದಾರೆ, ಮತ್ತೆ ಯಾವ ರೀತಿ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ನಡೀತಿದೆ, ಹೇಗೆ ಅಭಿವೃದ್ಧಿ ಕೆಲಸ ಕುಂಠಿತಾಗಿದೆ, ಇದನ್ನು ಮನೆ ಮನೆಗೆ ನೀವು ಹೇಳಬೇಕಾಗಿದೆ. ಮನೆ ಮನೆಗೆ ಹೇಳಿ. ನಮ್ಮ ಧೈರ್ಯ ಯಾರು? ನಮ್ಮ ಧೈರ್ಯ ಇವತ್ತು ಕುಮಾರಣ್ಣ, ನರೇಂದ್ರ ಮೋದಿ ಅವರು. ನಮ್ಮ ಶಕ್ತಿ ಯಾರು? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿರುವಂತ ಕುಮಾರಣ್ಣ, ನರೇಂದ್ರ ಮೋದಿ ಒಟ್ಟು ಸೇರಿದ್ರೆ ಈ ಕರ್ನಾಟಕದಲ್ಲಿ ಬದಲಾವಣೆಯನ್ನು ತರಬಹುದಾಗಿದೆ. ಅದಕ್ಕೆ ಅಡಿಪಾಯ ಇವತ್ತು ಚನ್ನಪಟ್ಟಣದಿಂದ ನಾವು ಹಾಕಬೇಕಾಗಿದೆ. ಈ ದೃಷ್ಟಿಯಿಂದ ದಯಮಾಡಿ ಇಲ್ಲಿರುವಂತ ಎಲ್ಲ ಅಣ್ಣ ತಮ್ಮಂದ್ರು, NDA ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಕ್ಕೆ ನಾನು ಬಂದಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾರ್ಯಾರು ಈ ಭಾಗದಲ್ಲಿ ಇದ್ದೀರಿ, ನಾವು ಗಟ್ಟಿಯಾಗಿ ನಿಲ್ಬೇಕು. ದೇವೇಗೌಡರ ಅಳಿಯ ಬೆಂಗಳೂರು ಗ್ರಾಮಾಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ರು, ಭೇದ ಮಾಡಲಿಲ್ಲ. JDS ಅವರು ನನ್ನ ಕ್ಷೇತ್ರದಲ್ಲಿ, BJP ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ ಪರಿಣಾಮ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆದ್ವಿ. ಹಾಗೇನೆ ಬಹಳ ದೊಡ್ಡ ಅಂತರದಲ್ಲಿ DK ಬಂಡೆ 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 ಕನಕಪುರದ ಬಂಡೆ ಅಂತ ಹೇಳ್ತಾ ಇದ್ರು. ಬಂಡೆಯನ್ನ ಒಡೆಯುವಂತ ಕೆಲಸವನ್ನ ಮಂಜುನಾಥ್ ಗೌಡರು ಮಾಡಿದ್ರು. ಅದಕ್ಕಾಗಿ ಆ ಬಂಡೆ ಒಡೆಯುವಂತ ಕೆಲಸ ಚನ್ನಪಟ್ಟಣದಲ್ಲೂ ಆಗ್ಬೇಕಾಗಿದೆ. ಅದಕ್ಕೆ ನೀವು ಶಕ್ತಿ ತುಂಬಬೇಕಾಗಿದೆ. ಈ ಶಕ್ತಿಯನ್ನ ನೀವು ತುಂಬ್ತೀರಿ ಅನ್ನುವಂತ ವಿಶ್ವಾಸ ನಮ್ಗಿದೆ. ಮೋದಿ ಅವರ ಕೈಯನ್ನ, ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸುವುದಕ್ಕೆ ನೀವು ಓಟನ್ನ ಹಾಕ್ತೀರಿ ಅನ್ನುವಂತ ವಿಶ್ವಾಸ ಇದೆ. ಅದಕ್ಕಾಗಿ 4-5 ದಿನ ಮನೆ ಮನೆಗೆ ಹೋಗಿ ಓಟ್ ಕೇಳಬೇಕು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, JDS-ನ ಕಾರ್ಯಕರ್ತರು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ನಮ್ಗೆ ಬಲ ಇನ್ನೂ ಜಾಸ್ತಿ ಆಗುತ್ತೆ. ಆ ಬಲ ಜಾಸ್ತಿ ಆಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಒಂದೇ ಪ್ರಶ್ನೆಯನ್ನ ಯೋಗೀಶ್ವರ್ ಅವ್ರಿಗೆ ಕೇಳ್ತೀನಿ. ಯೋಗೀಶ್ವರ್ ಅವರೇ, ಕೊನೆಯ ಕ್ಷಣದಲ್ಲಿ ನಮ್ಮ ಪಾರ್ಟಿ ಬಿಟ್ಟು ಹೋದ್ರಿ, ಯಾಕೆ? ನಿಮ್ಗೆ ಭಾರತೀಯ ಜನತಾ ಪಾರ್ಟಿ ಏನು ಅನ್ಯಾಯ ಮಾಡಿತ್ತು? ನಿಮ್ಮನ್ನು ಬೇರೆ ಪಾರ್ಟಿಯಿಂದ ಬಂದಾಗ ನಿಮ್ಮ ಚುನಾವಣೆ ನಾವು ಮಾಡಿದ್ವಿ. ನಾನು ಈ ಕ್ಷೇತ್ರದಲ್ಲಿ ಓಡಾಡಿದೆ. 1-1.5 ವರ್ಷದಲ್ಲಿ 3 ಚುನಾವಣೆ ಮಾಡಿದ್ವಿ. ಹಣಕಾಸಿನ ನೆರವನ್ನ ನಿಮ್ಗೆ ಕೊಟ್ವಿ. ನೀವು ಕೈ ಬೀಸ್ಕೊಂಡು ಬಂದು ಖಾಲಿ ಕೈಯಲ್ಲಿ ಬಂದವರಿಗೆ ನಾವು ನಿಂತು ಚುನಾವಣೆ ಮಾಡಿದ್ವಿ, ನಿಮ್ಮನ್ನು ಮಂತ್ರಿ ಮಾಡಿದ್ವಿ. ನೀವು ಸೋತ್ರಿ ಕಳೆದ ಚುನಾವಣೆಯಲ್ಲಿ. ನಿಮ್ಗೆ ಆಗ್ಲೂ ಅನ್ಯಾಯ ಮಾಡಲಿಲ್ಲ. ಸೋತ ನಿಮ್ಮನ್ನ MLC ಮಾಡಿ ಮಂತ್ರಿ ಮಾಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಮಂತ್ರಿ ಮಾಡಿದ್ವಿ. ಅದಕ್ಕಾಗಿ ಈಗ ಯಾಕೆ ಬಿಟ್ಟು ಹೋಗಿದ್ದೀರಿ ನೀವು? ಈಗ ಯಾಕೆ ಯಾವ ಅನ್ಯಾಯ ಮಾಡಿದ್ವಿ ಅಂತ ಬಿಟ್ಟು ಹೋದ್ವಿ? ಈ ಉತ್ತರವನ್ನ ನೀವು ಹೇಳಬೇಕಾಗಿದೆ.
ಈ ಪ್ರಶ್ನೆಯನ್ನ ಕಾಂಗ್ರೆಸ್ ಅವರು ಬಂದಾಗ ನೀವು ಕೇಳಬೇಕಾಗಿದೆ. ಮನೆ ಮನೆಯಲ್ಲಿ ಕೇಳಿ ಕಾಂಗ್ರೆಸ್ಗರಿಗೆ, ನಿಮ್ಮ ಪಾರ್ಟಿಯಲ್ಲಿ ಒಂದು ಕ್ಯಾಂಡಿಡೇಟ್ ಇರಲಿಲ್ಲ. ನಿಮ್ಮ ಪಾರ್ಟಿಯಲ್ಲಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಇರಲಿಲ್ಲ. ಅದಕ್ಕಾಗಿ ಇವತ್ತು ಯೋಗೀಶ್ವರ್ ಅವರೆಲ್ಲ ಕರ್ಕೊಂಡು ಬಂದು ಇವತ್ತು ಚುನಾವಣೆ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ದಿವಾಳಿ ಆಗಿತ್ತು, ಝೀರೋ ಆಗಿದೆ. ಅದಕ್ಕಾಗಿ ನಿಮ್ಗೆ ಯೋಗೀಶ್ವರ ಕೈ ಹಿಡಿಯುವಂತದನ್ನು ಮಾಡಿದ್ರಿ. ನಾವು MLC ಮಾಡಿದ ಮೇಲೆ ಕೂಡ ನಮ್ಗೆ ದೋಖ ಕೊಟ್ಟು ಅವರು ಹೋಗಿದ್ದಾರೆ. ಇದನ್ನ ಈ ಕ್ಷೇತ್ರದ ಜನ ಕ್ಷಮಿಸಬಾರ್ದು, ಸರಿಯಾದ ಪಾಠ ಕಲಿಸ್ಬೇಕು. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಎಲ್ಲರೂ ಒಟ್ಟಾಗಿ ಹೊರ ಹೊತ್ತಂತ ರೈತ ಮಹಿಳೆಗೆ JDS-ನ ಚಿಹ್ನೆ ನಿಮ್ಗೆ ಏನೋ ಹೊಸದಲ್ಲ. ನೀವು ಹಲವಾರು ಬಾರಿ JDS ಅನ್ನು ಈ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ. ಅದಕ್ಕಾಗಿ ಹೊರ ಹೊತ್ತಂತ ಮಹಿಳೆಗೆ ನಿಮ್ಮ ಅಮೂಲ್ಯವಾದಂತ ಮತವನ್ನ ಹಾಕಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿ ನಿಮ್ಮೆಲ್ಲರ ಧ್ವನಿಯಾಗಿ ವಿಧಾನಸೌಧಕ್ಕೆ ಕಳಿಸ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಾನು ಕೈ ಮುಟ್ಟಿ ನಿಮ್ಗೆಲ್ಲರಿಗೂ ಮಾಡ್ತಾ ಇದ್ದೀನಿ. ಬಲೋ ಭಾರತ್ ಮಾತಾ ಕೀ. ಸಾಲದಪ್ಪ, ಮಹಿಳೆಯರು ಧ್ವನಿಯೇ ತೆಗಿಯಲ್ಲ, ನನ್ನ ಧ್ವನಿ ಹೋಗಿದೆ ಆದ್ರೂ ಕಿರಿಸ್ತಿದ್ದೀನಿ. ಜೋರಾಗಿ ಹೇಳಿ, ಬಲೋ ಭಾರತ್ ಮಾತಾ ಕೀ. ನರೇಂದ್ರ ಮೋದಿ ಅವರಿಗೆ, HD ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಇನ್ನೊಂದ್ಸರಿ ಜೋರಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಇಶಾ ಇಂಟೀರಿಯರ್ ಹಾಸನ, ಇಲ್ಲಿದೆ ಉದ್ಯೋಗಾವಕಾಶಗಳು. ನೀವೇನಾದ್ರೂ BE ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ 9611808866. ವಿಶೇಷ ಸೂಚನೆ, AutoCAD 2D 3D ಗೊತ್ತಿರಬೇಕು.